ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಶಾಂತಿಯುತವಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಿಸಲು ಸಲಹೆ. ಡಿಜೆ ಬಳಸಬಾರದು. ಹಿಂದೂ ಮುಸ್ಲಿಂ ಬಾಂಧವರಿಗೆ ಒಟ್ಟಾಗಿ ಮಿಲಾದ್ ಹಬ್ಬ ಆಚರಿಸಬೇಕು. ಸೆಪ್ಟೆಂಬರ್ 5ರಂದು ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಎಲ್ಲರೂ ಒಗ್ಗೂಡಿ ಶಾಂತಿ ಸೌಹಾರ್ದತೆ ಕಾನೂನು ವ್ಯಾಪ್ತಿಯಲ್ಲಿ ಆಚರಿಸಬೇಕು ಎಂದು ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಹೇಳಿದರು. ಹಬ್ಬದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ಠಾಣೆಯಲ್ಲಿ ನಡೆದ ಶಾಂತಿ ಸಮಿತಿ ಸಭೆಯಲ್ಲಿ ಮಾತನಾಡಿದರು. ಹಬ್ಬದ ಅಂಗವಾಗಿ ಫ್ಲೆಕ್ಸ್, ಬ್ಯಾನರ್ಸ್, ಭಿತ್ತಿ ಪತ್ರಗಳನ್ನು ಅಂಟಿಸಬೇಕಾದರೆ ನಗರಸಭೆಯ ಅನುಮತಿ ಪಡೆದಿರಬೇಕು. ಇತರರಿಗೆ ತೊಂದರೆ ಆಗದಂತೆ, ಬೇರೆಯವರ ಕೈಗೆ ಎಗಟುದಂತೆ ಸಾಕಷ್ಟು ಎತ್ತರದಲ್ಲಿ ಅಳವಡಿಸಬೇಕು. ಇತರರಿಗೆ ಚೆನ್ನಾಗಿ ಕಾಣುವಂತೆ ಬೆಳಕು, ಸಿಸಿ ಕ್ಯಾಮೆರಾ ಇರುವ ಸ್ಥಳಗಳಲ್ಲಿ ಅಳವಡಿಸಬೇಕು ಎಂದು ಸಲಹೆ ನೀಡಿದರು. ಹಬ್ಬದ ಮೆರವಣಿಗೆಯಲ್ಲಿ ಫ್ಲೆಕ್ಸ್, ಬ್ಯಾನರ್ಸ್ಗಳಲ್ಲಿ ಬೇರೆ ಸಮುದಾಯಕ ನೋವಾಗುವಂತಹ ಅಥವಾ ಪ್ರಚೋದನೆಯಾಗಿ ಅವಕಾಶವಾಗುವಂತಹ ಪದಗಳನ್ನು ಮತ್ತು ಚಿತ್ರಗಳನ್ನು ಬಳಸಬಾರದು. ಮೆರವಣಿಗೆಯಲ್ಲಿ ಯುವಕರು ಬೈಕ್ ಸವಾರಿ, ವಾಹನಗಳ ಮೇಲೆ ಹತ್ತಿ ಕುಳಿತುಕೊಳ್ಳುವುದು ಮಾಡಬಾರದು. ಡಿಜೆ ಬಳಸಬಾರದು. ಹಿಂದೂ ಮುಸ್ಲಿಂ ಬಾಂಧವರು ಸಹಕರಿಸಬೇಕು. ಮಸೀದಿಗಳಲ್ಲಿ ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ತಿಳಿಸಿದರು. ಮುರುಗಮಲ ಉರುಸ್ಗೆ ಹೊರಗಡೆಯಿಂದ ಬರುವ ಜನರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಹೊರಗಡೆಯಿಂದ ಬರುವ ಜನರು ಶಾಂತಿ ಸೌಹಾರ್ದತೆ ಕಾಣಬೇಕು. ಅವರ ಬಗ್ಗೆಯೂ ಗಮನ ಹರಿಸಬೇಕು. ಶಾಂತಿ ಕದಡುವ ಪ್ರಯತ್ನ ಮಾಡಿದರೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸಮುದಾಯದ ಮುಖಂಡ ಶೇಖ್ ಸಾದಿಕ್ ರಜಿ ಮಾತನಾಡಿ, ಜಮಿಯಾ ಮಸೀದಿ ವತಿಯಲ್ಲಿ ನಗರದ ಎಲ್ಲ ಮಸೀದಿಗಳ ಆಡಳಿತ ಮಂಡಳಿಗಳ ಸಭೆಯನ್ನು ನಡೆಸಿ ಅಗತ್ಯ ಸೂಚನೆಗಳು ನೀಡಲಾಗಿದೆ. ಮಸೀದಿಯ ವತಿಯಿಂದ ಬಾವುಟಗಳನ್ನು ವಿತರಿಸಲಾಗುವುದು. ಶಾಂತಿಯುತವಾಗಿ ನಡೆಯಲು ಅಗತ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾರಾದರೂ ಕಾನೂನು ವ್ಯಾಪ್ತಿ ಮೀರಿ ನಡೆದರೆ ಕಾನೂನು ಕ್ರಮ ಕೈಗೊಳ್ಳಲು ನಾವು ಅಡ್ಡಿ ಬರುವುದಿಲ್ಲ ಎಂದರು. ಜಾಮಿಯಾ ಮಸೀದಿ ಅಧ್ಯಕ್ಷರು ಮುನ್ಸ್ತಾರ್ ಗೌಸ್ ಮಾತನಾಡಿ, ಹಬ್ಬವನ್ನು ಮಾದರಿಯಾಗಿ ನಡೆಸಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಕಳಿಸುತ್ತೇವೆ. ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಮಿಲಾದ್ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು. ಇದರ ಸಮುದಾಯವನ್ನು ಸಂತೋಷಪಡುವಂತೆ ನಡೆಸಲಾಗುವುದು ಎಂದು ತಿಳಿಸಿದರು. ಜಮಿಯಾ ಮಸೀದಿ ಪ್ರಾಧಿಕಾರಿಗಳು, ಮಸೀದಿಗಳ ಆಡಳಿತ ಮಂಡಳಿಗಳು, ಪದಾಧಿಕಾರಿಗಳು, ಮುಸ್ಲಿಂ ಮುಖಂಡರು ಭಾಗವಹಿಸಿದ್ದರು. ಇನ್ನೊಂದು ಕಮ್ಯುನಿಟಿಗೆ ಕೋಪ ಬರೋದಲ್ಲಿ ಅವ್ರು ಮಾಡೋದು, ಈ ಥರದ್ದೆಲ್ಲ ನೀವೇ ಅವಾಯ್ಡ್ ಮಾಡೋದು. ಇದು ತಗೊಂಬಂದು ದೊಡ್ಡದೊಂದು ಕತ್ತಿ ಇಡೋದು, ಅದರ ರಕ್ತ ಬರೋದು ಏನೋ ಹೊಡೆಯೋದು. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಮಾಡಿದ್ರು. ಖಂಡಿತ ಇಲ್ಲ. ಈಗ ನಾನು ನಿಮಗೆ ಹೇಳೋದೇನಂದ್ರೆ, ದೊಡ್ಡ ಬಾವುಟ ಯಾರೋ ಆಕಸ್ಮಿಕವಾಗಿ ಹೆಂಗೆ ಅದನ್ನು ನಾವು ಇದು ಮಾಡೋದು. ಈಗ ಏನಾಗ್ತದೆ, ಅದು ಆಗ ಏನಾಗ್ತದೆ, ಅಷ್ಟು ಬಾವುಟ ತಂದ್ಬಿಟ್ಟಿರ್ತಾನೆ. ನಾವು ಪೊಲೀಸವರು ಕಿತ್ಕೊಳ್ಳೋಂಥ ಬರೋವಾಗ ಏನೋ ಮಾಡಿಕೊಂಡ್ರೆ ಅದು ಬೇರೆ ಥರ ಆಗ್ತದೆ. ಇದಕ್ಕೆ ಏನು ವ್ಯವಸ್ಥೆ ಮಾಡ್ತೀವಿ? ನಾವು ತರಬಾರ್ದು ಅನ್ನೋದಕ್ಕೆ ಎಲ್ಲರಿಗೂ ಯಾರ್ಯಾರು ಮಾಡ್ತಾರೆ ಅವ್ರಿಗೆ ಪರ್ಸನಲಿ ಎಲ್ಲ ಇಬ್ಬರು ಹೇಳಿದ್ವಿ. ಎಲ್ಲರಿಗೂ ಹೇಳಿದ್ವಿ. ಆಯಾ ಹುಡುಗರಿಗೆ ಆಯಾ ಮಸೀದಿಗಳು ಅವ್ರು ಹೇಳ್ಕೊಳ್ತಾರೆ. ವಿಶೇಷ ಆದಷ್ಟು ತಂದ್ರು ನಾವು ಪ್ರೀತಿ ವಿಶ್ವಾಸದಿಂದ ಇಲ್ಲಪ್ಪ ಇಲ್ಲ ಆಗ್ತೀವಿ ಅಂತ ಪ್ರೀತಿ ವಿಶ್ವಾಸ ಅದನ್ನು ಕೋಲ್ಡ್ ಮಾಡಿ ಇಟ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಆ ಹುಡುಗನ್ನು ಏನೋ ಅರೆಸ್ಟ್ ಮಾಡ್ಕೊಂಡು ಮತ್ತೊಂದು ಏನೋ ಅವಶ್ಯಕತೆ ಇಲ್ಲ. ಆ ಪ್ರೀತಿ ವಿಶ್ವಾಸದಿಂದಲೇ ಅವ್ರ ಪ್ರೊಫೆಷನ್ ಕಳಿಸ್ತೀವಿ. ಸಂಜೆಗೆ ಅವ್ರು ಕಂಡಕ್ಟ್ ಹೋಗ್ತಾರೆ. ಅದಕ್ಕೆ ಬದಲು ನಿಮ್ಮ ಕಡೆಯಿಂದ ಯಾರು ಹೋಗ್ಬಿಟ್ಟು ನಾವು ಹೇಳಿದ್ವಿ ಎಲ್ಲ ರೆಸ್ಪಾಂಡ್ ಮಾಡ್ತಾರೆ. ಈ ಕಡೆ ನಮ್ಮ ಮದಿನ ಮಸೀದಿ ಇನ್ನೊಂದಾದಾಗ ಯಾರು ಹೇಳ್ಬೇಕು, ನಿಮ್ಮ ಕಮಿಟಿಗೂ ಒಂದು
ವಾಲಂಟಿಯರ್ಸ್ ತರ ಏನಾದ್ರು ಇದು ಮಾಡಿದ್ರೆ ಅಂತ ಸಾಹೇಬ್ರು ಹೇಳ್ತಾರೆ. ಮಸೀದಿಯಿಂದ ಜವಾಬ್ದಾರಿ ಸೌಕರ್ಯದಿಂದ ಇಂಜಿನಿಯರ್ಗಳನ್ನು ಹತ್ತಿರ ತಾವೇನು ಹೇಳಿದಾಗಿದೆ ಬಾವುಟಗಳದ್ದು ಬಹಳ ಸಮಸ್ಯೆ ಆಗ್ತದೆ ಲಾಸ್ಟ್ ಇದಕ್ಕೆ ಪ್ರಯುಕ್ತವಾಗಿ ಈ ವರ್ಷ ಮೀಲಾದ್ ಅಥವಾ ಪ್ರತಿ ವರ್ಷ ಆಗಬೇಕು ನಾವು ಜಾಮೆ ಮಸೀದಿ ಪಕ್ಷದಿಂದ ಕಳೆದ ಶುಕ್ರವಾರ 22/8ಗೆ ನಮ್ಮ ಕಮಿಟಿ ಮೊದಲು ನಾವು 11 ಜನ ಕಮಿಟಿ ಮೀಟಿಂಗ್ ಮಾಡಿದ್ವಿ. ಇದರಲ್ಲಿ ನಾವು ತಗೊಂಡ ನಿರ್ಧಾರ ಏನಂದರೆ ನಮ್ಮ ಕಮಿಟಿಯವರು ಮೊದಲನೇದು ಯಾವುದೇ ಕಾರಣಕ್ಕೆ ಮೆರವಣಿಗೆಯಲ್ಲಿ DJ ಟ್ಯಾಬ್ಲೋ ದೊಡ್ಡ ಬಾವುಟ ಯಾರು ತರಬಾರ್ದು. ಇದನ್ನು ನಮ್ಮ ಕಮಿಟಿಯಿಂದ ನಾವು ಎಲ್ಲ ಮಸೀದಿಗೆ ಮೆಸೇಜ್ ಮಾಡಿದ್ವಿ ಹೇಳ್ತೀವಿ. ಎರಡನೇದು ಹಬ್ಬದ ಪ್ರಯುಕ್ತ DJ ಬಂದು ನಾವೇ 5 ಆಟೋ ಕೊಡ್ತೀವಿ. ಅಂಗಡಿಗಳಿಗೆ ಬಂದು ಮಾವು ಕನ್ನಡ ಬಂದು ನಮ್ಮದಿಗೆ ಬಂದು ಊರ ಮುಂದೆ ಬಂದು 5 ಆಟೋ ಕೊಡ್ತೀವಿ. 5 ಆಟೋಗಳಲ್ಲಿ ಬರೀ ನಾತೆ ಶರೀಫು ನಾರೆಗಳು ಮಾತ್ರ ಹಾಕೊಂಡು ಆ ಹುಡುಗರು ಯಾರಾದ್ರೂ ಸ್ಲೋಗನ್ಸ್ ಮಾಡ್ತಾರೆ, ಅದು ಮೂವ್ ಆಗ್ತಾರೆ. ಮೂರನೇದಾಗಿ ನಮ್ಮ ಮಸೀದಿ ಇವತ್ತು ಇದೇ ಮೊದಲೇ ಅಂತಂದರೆ ಯಾವುದು ದೊಡ್ಡ ಜೆಂಡರ್ಗಳು ಬ್ಯಾನ್ ಮಾಡಿದ್ದಾರೆ. ನಮ್ಮ ಅಧ್ಯಕ್ಷರು ವೈಯಕ್ತಿಕವಾಗಿ ಅವರಿಂದ 5,000 ಜೆಂಡರ್ಗಳನ್ನ 1.5ಗೆ 2 ಚಿಕ್ಕ ಜೆಂಡರ್ಗಳು ಇಟ್ಕೊಂಡು 5,000 ಜೆಂಡ ಪ್ರತಿ ಏರಿಯಾಗೆ ನಮ್ಮ ಮಸೀದಿ ಕಡೆಯಿಂದ ಕೊಡ್ತೀವಿ. ಯಾರು ದೊಡ್ಡ ಜೆಂಡಗಳು ತರೋಂಗಿಲ್ಲ. ಇದನ್ನು ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿ ಈಗಾಗಲೇ 5,000 ಜೆಂಡರ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. 100ರಿಂದ 200 ಜೆಂಡರ್ ದೊಡ್ಡದಿರುತ್ತೆ, ಕಂಬಳಿ ಕಟ್ಟಕ್ಕಷ್ಟೇ. ಪ್ರೊಸೆಷನಲ್ಲಿ ಯಾವುದೇ ಕಾರಣಕ್ಕೆ ದೊಡ್ಡ ಜೆಂಡಗಳು ತರಲ್ಲ, ನಾವು ತರಗಕ್ಕೆ ನಾವು ಅವಕಾಶ ಕೊಡಲ್ಲ. ಕೊಟ್ಟರು ಅದ್ರ ಬಗ್ಗೆ ಕಾನೂನು ಕ್ರಮ ಏನಿದೆ ಅದನ್ನು ಅವತ್ತಿನ ಮಟ್ಟಕ್ಕೆ ಪತ್ರ ಮಾಡಿ ಅದನ್ನು ಆ ಹುಡುಗನ ಅರ್ಥ ಆಗೋಂಗೆ ನಾವು ಇವ್ರಿಗೂ ಹೇಳಿದ್ರೆ ನಾವು ಅದನ್ನು ನಾವೇ ಅವ್ರನ್ನ ಅದಾದಮೇಲೆ ಈ ವಿಚಾರಗಳನ್ನ ಎಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕೆ 24ನೇ ತಾರೀಕು ಸಂಜೆ 8:30ಕ್ಕೆ ಎಲ್ಲ ನಗರದ 22 ಮಸೀದಿಗಳನ್ನ ಸಭೆ ಕರೆದಿದ್ದೀವಿ. ಇರಬೇಕಂದಾಗ ಎಲ್ಲ ನಗರದ ಮಸೀದಿಗಳು ಬಂದಿದ್ದು ಎಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ. ಎಲ್ಲ ರೆಸಲ್ಯೂಷನ್ ಸೈನ್ ಆಗ್ತಿದೆ. ಇಷ್ಟು ವಿಚಾರಗಳನ್ನ ನಾವೆಲ್ಲ ಮಸೀದಿಗಳು ಒಪ್ಪಿ ಹಿರಿಯರು ಎಲ್ಲ ಒಪ್ಪಿದ್ದಾರೆ. ಈಗಿನ ಯುವಕರಿಗೆ ಎಲ್ಲರಿಗೂ ನಮ್ಮದು ಒಂದು ರಿಕ್ವೆಸ್ಟ್ ಇದೆ. ನಾವು ಒಂದು ಪ್ರೆಸ್ ಮಾಡ್ತೀವಿ, ನಮ್ಮದು ಒಂದು ನಾವೆಲ್ಲ ಮಾಡಿ ಎಲ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತೀವಿ ಸಾಧ್ಯವಾದಷ್ಟು DJ ತರಬಾರ್ದು. DJ ಅಂತೂ ಬ್ಯಾನ್ ಆಗೋದಿದೆ. ಟ್ಯಾಬ್ಲರ್ಸು ಪ್ಲಸ್ ಜೆಂಡ ದೊಡ್ಡ ಜೆಂಡ ತಿರುಗಿಸೋ ಜೆಂಡ ತರಬಾರ್ದು ಅಂತ ಎಲ್ಲ ಮಸೀದಿ ಈಗಾಗಲೇ ಈ 2 ಶುಕ್ರವಾರದ ಈ ಕಳೆದ ಶುಕ್ರವಾರನೇ ಎಲ್ಲ ಇದು ಅನೌನ್ಸ್ ಮಾಡ್ಸೋಕೆ ಕೊಟ್ಟಿದ್ದೀವಿ. ವಿಶೇಷವಾಗಿ ಏನಂದರೆ ಮೀಲಾದ್ ದಿನನೇ ಶುಕ್ರವಾರ ಅವತ್ತಿನ ದಿನಾನು ವಿಶೇಷವಾಗಿ ಎಲ್ಲ ಮಸೀದಿಗಳಲ್ಲಿ ಗುರುಗಳಿಗೆ ಅದೇ ಬೋಧನೆ ಕೊಡಬೇಕಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಎಲ್ಲ ಮಸೀದಿಯಿಂದ ಅವತ್ತಿನ ದಿನ ಅದು ಮಾಡ್ತಾರೆ. 2:30ಗೆ ಪ್ರತಿ ವರ್ಷ ಮಾಡ್ತಾರೆ. ಈ ವರ್ಷ ಏನಂದರೆ 3 ಗಂಟೆ ಪ್ರೊಸೆಷನ್ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಶುಕ್ರವಾರ ಸಮಾಜ 2 ಗಂಟೆಗೆ ಇರುತ್ತೆ. ಊಟ ಗೀಟ ಮಾಡ್ಕೊಂಡು 2:30 ಆಗಿದ ತಕ್ಷಣ 3 ಗಂಟೆಗೆ ಜಾಮಿಯಾ ಮಸೀದಿಯಿಂದ ಸ್ಟಾರ್ಟ್ ಆಗಿ ಆ ರೂಟ್ ಮ್ಯಾಪ್ ಏನೇನು ಕಳೆದ ವರ್ಷ ಏನು ಕೊಟ್ಟಿದ್ವಿ ಅದನ್ನು ಕೊಟ್ಟಿದ್ವಿ. ರೆಸಲ್ಯೂಷನ್ ಕಾಪಿಯನ್ನು ಕೊಟ್ಟಿದ್ವಿ. ಆ ಪ್ರಕಾರ ಈ ಕಳೆದ ವರ್ಷ ಏನಾಗುತ್ತೆ ಈ ವರ್ಷ ನಡೀಬಾರ್ದಂತ ಜಾಮಿಯಾ ಮಸೀದಿಯಿಂದ ಪ್ಲಸ್ ಎಲ್ಲ ನಗರದ ಎಲ್ಲ ಮಸೀದಿ ಮುಖಂಡರಿಂದ ಈ ನಿರ್ಧಾರ ನಾವು ತಗೊಳ್ತೀವಿ. ಇದನ್ನು ಇಂಪ್ಲಿಮೆಂಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ, ನಿಮ್ಮ ಜವಾಬ್ದಾರಿ. ಅಲ್ಲೊಂದು ಸಾರಿ ತೀರ್ಮಾನ ಆಗ್ಬಿಟ್ರೆ ಅದು ಫೈನಲ್. ಸೊ ಅದರಿಂದ ಯಾರು ಏನು ತರಲ್ಲ. ಪ್ರತಿ ವರ್ಷ ನಾವು ಹಾಗೆ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ, ಅದೇ ಥರ ಮಾಡ್ತೀವಿ. ಸೊ ಈ ಸಾರಿ ಪೂರ್ತಿ ಅರ್ಥಪೂರ್ಣವಾಗಿ ಮಾಡಬೇಕಂತ ನಾವು ಪ್ಲಾನ್ ಮಾಡಿದ್ದೀವಿ. ಮೀಲಾದ್ ಅಂದರೆ ಏನು? ಆ ಮೀಲಾದ್ ಹಬ್ಬ ಅರ್ಥಪೂರ್ಣವಾಗಿ ಮಾಡಬೇಕು. ಎಲ್ಲ ನಮ್ಮ ಹಿಂದೂ ಮುಸ್ಲಿಂ ಬಾಂಧವರು ಅವರು ನೋಡಿಬಿಟ್ಟು ಈ ಥರ ಮಾಡಬೇಕಪ್ಪ ನಾವು ಕಾರ್ಯಕ್ರಮ. ಆ ಥರ ಒಂದು ನಮ್ಮ ಚಿಂತಾಮಣಿಯಲ್ಲಿ ನಾಗರಿಕರಲ್ಲಿ ಆ ಥರ ಒಂದು ಸಂದೇಶ ಕಳಿಸ್ಬೇಕಂತ ನಾವೆಲ್ಲ ಪ್ಲಾನಿಂಗ್ ಮಾಡಿದ್ದೀವಿ. ದಯವಿಟ್ಟು ನೀವು ಪೊಲೀಸವರು ಲಾಸ್ಟ್ ಇಯರು ನಮ್ಮ ಕಡೆಯಿಂದ ಏನಾದರೂ ತೊಂದರೆ ಆಗಿದೆ ನಾವು ಇದನ್ನು ಕ್ಷಮೆ ಕೇಳ್ತೀವಿ. ಯಾಕಂದರೆ ಚಿಂತಾಮಣಿಯಲ್ಲಿ ಪೊಲೀಸ್ ಇಲಾಖೆಯಿಂದ ನಮಗೆ ಇವತ್ತವರೆಗೂ ಎಲ್ಲಿ ಹಾಕಿ ಏನೂ ತೊಂದರೆ ಇಲ್ಲ. ನಮ್ಗೆ ಯಾವ ಥರ ಬೇಕು. ಬಟ್ ನಾವು ಕಾನೂನು ಬಿಟ್ಟು ಯಾವ ಕಾರ್ಯಕ್ರಮ ಮಾಡಲ್ಲ. ಕಾನೂನು ಚೌಕಟ್ಟಲ್ಲಿ ಮಾಡ್ತೀವಿ, ಇಲ್ಲ ಮಾಡಲ್ಲ. ಸೊ ಅದರಿಂದ ಪೊಲೀಸ್ ಇಲಾಖೆಯವ್ರಿಗೂ ಧನ್ಯವಾದಗಳು ಹೇಳ್ತಾ, ನಮ್ಮ ಜಾಮೆ ಮಸೀದಿ ಕಡೆಯಿಂದ ನಮ್ಮ ಎಲ್ಲ ಮಸೀದಿ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಸದಸ್ಯರು, ಇಲ್ಲ ನಮ್ಮ ನಗರದ ಎಲ್ಲ ನಾಗರಿಕರಿಗೆ ಜಾಮೆ ಮಸೀದಿ ಕಡೆಯಿಂದ ನಮ್ಮ ವಂದನೆಗಳು ಹೇಳ್ತಾ, ಈ ಸಾರಿ ಈ ತೀರ್ಮಾನ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಮಸೀದಿಯವರು ನಮ್ಮನ್ನು ಸಹಕಾರ ಕೊಡಿ. ಈ ನಮ್ಮ ಚಿಂತಾಮಣಿಯಲ್ಲಿ ನಡೆಯುವಂಥ ಮೀಲಾದ್ ಇಡೀ ಭಾರತ ದೇಶದಲ್ಲಿ ನಡಿಬೇಕು. ಆ ಥರ ಒಂದು ನಾವು ಮಾಡಿಬಿಟ್ಟು ಒಂದು ಒಳ್ಳೆಯ ಸಂದೇಶ ಕೊಡೋಣ.
ಎಲ್ಲರಿಗೂ ನಮಸ್ಕಾರ. ರೂಟ್ ಹೇಳ್ತಿದ್ದಾರೆ ನೀವು. ಸರ್ ಒಂದು ರೋಡ್ ಪೂರ್ತಿ ಪ್ರಕಾರ ಈ ವೀಲಿಗಳು ಮಾಡ್ಬೋದು, ರಾತ್ರಿ ಹೊತ್ತು ಕೃಷಿಗೆ ಏನೋ ಮಾಡ್ತಾರೆ, ಅದಕ್ಕೆ ಅವಕಾಶ ಇಲ್ಲ. ಅದೇ ರೀತಿ ಯಾರೇ ಆದರೂ ನೀವು ಆಕ್ಷನ್ ತಗೋಬೇಕು ಸರ್. ನೀವು ಹೇಳಿದಂಗೆ ಏನು ಅದಕ್ಕೆ ಏನ್ ಮಾಡ್ಬೇಕು ಅಂತ ಮುರುಕುಂದ ಕಡೆಯಿಂದ ಬಂದವರಿಗೆ ನಾವು ಅದು ಚೆಕ್ ಪೋಸ್ಟ್ ಹಾಕ್ತೀವಿ. ಬೆಂಗಳೂರಿಂದ ಬಂದವ್ರಿಗೂ ನಮ್ಮೂರಿಂದ ಬಂದವ್ರು ಈಗ ಹೇಳ್ಕೊಟ್ಟಿದ್ದೀವಿ, ನೀವು ಏನು ಬ್ಯಾನರ್ಗಳು ಹಾಕ್ತೀವಿ, ಬ್ಯಾನರ್ಗಳು ಏನಾಗ್ತೀವಿ ಈಗಿನ ಶುಭಾಶಯಗಳು ಅವುಗಳಲ್ಲೂ ಯಾವುದೇ ತರ ಕಮ್ಯುನಿಟಿಗೆ ಅಥವಾ ಯುವಕರಿಗೆ ಅಶಾಂತಿಕರಂತ ಇರಬಾರ್ದು. ಜೊತೆಗೆ ನೀವೇನು ಬ್ಯಾನರ್ಗಳು ಹಾಕ್ತೀವಿ ಅದು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಆಗಿರ್ಬೇಕು. ಕಟ್ಔಟ್ಸು, ಬ್ಯಾನರ್ಸು, ಫ್ಲೆಕ್ಸು ಅದು ಮುನ್ಸಿಪಾಲಿಟಿಯಿಂದ ಪರ್ಮಿಷನ್ ಆಗಿರಬೇಕು. ಮತ್ತೆ ಏನು ಫ್ಲೆಕ್ಸ್ಗಳು ಕಟ್ತೀವಿ ಅದು ಮಿನಿಮಮ್ ಅಟ್ಲೀಸ್ಟ್ 8 ಅಡಿ ಮೇಲೆ ಇರಬೇಕು. ಇನ್ನೊಬ್ಬರು ಕೈ ಸಿಗಂಗಿರಬಾರ್ದು. ಯಾವ ಇದಕ್ಕೆನ ಬ್ಯಾನರ್ ಒಬ್ಬ ಬ್ಲೇಡ್ ಹಾಕಿದ್ದಾನಂತ ಇರಬಾರ್ದು, ಕೈ ಸಿಗಂಗಿರಬಾರ್ದು. ಸಾಕಷ್ಟು ಲೈಟ್ ಇರಬೇಕು, ಅದಕ್ಕೆ ಕ್ಯಾಮರಾ ಇರೋಂಥ ಜಾಗದಲ್ಲೇ ಹೆಚ್ಚಿಗೆ ಇರಬೇಕು. ಮತ್ತೆ ಅದು ಯಾರು ಫ್ಲೆಕ್ಸ್ ಹಾಕ್ತಾರೆ ಅದರಲ್ಲಿ ಒಬ್ಬ ಜವಾಬ್ದಾರಿ ತರಬೇಕು. ಆಗಿಲ್ವಪ್ಪ ಅದು ನೋಡ್ಕೊಂಡು ಒಂದು ಜವಾಬ್ದಾರಿ ಒಬ್ಬ ಇರಬೇಕು. ಆ ಫ್ಲೆಕ್ಸ್ಗಳು ಹಾಕಿ ಯಾರೊಬ್ಬ ಬ್ಲೇಡ್ ಹಾಕ್ಬಿಟ್ಟ ಅಂದ್ರೆ ಅದು ಇವನೇ ಮಾಡಿದ ಅಂತ ಆಗ್ತದೆ. ಕೈಗೆ ಸಿಗಬಾರ್ದು, ಅದು ಫ್ಲೆಕ್ಸ್ ಕೈಗೆ ಸಿಗಬಾರ್ದು. ಅಕಸ್ಮಾತ್ ಯಾರು ಮಾಡಿ ಏನೋ ಫೋಟೋಕೆ ಮಾಡಿದ ಅಂದ್ರೆ ಅದು ಯಾರು ಅಂತ ಐಡೆಂಟಿಫೈ ಮಾಡೋಂಥದ್ದಾದ್ರೂ ಆಗಬೇಕು. ಸೊ ಹಾಗಾಗಿ ಕ್ಯಾಮ್ರಾಗಳಿದ್ರೆ ಒಳ್ಳೇದು ಅಂತ ಹೇಳಿ ಇದಾಗಬೇಕು. ಮತ್ತೆ ಈ ಏನು ಪ್ರೊಸೆಷನ್ ಟೈಮಲ್ಲಿ ಈ ಗಾಡಿಗಳನ್ನು ಕೂತ್ಕೊಳ್ಳೋದು ಅಲ್ಲಿ ಅವಕಾಶ ಇಲ್ಲ. ಸಾರಿಗೂ ಏನು ಪ್ರೊಸೆಷನ್ ಟೈಮಲ್ಲಿ ಗಾಡಿ ಮೇಲೆ ಕೂತ್ಕೊಳ್ಳೋಂಥದ್ದು, 4 ಜನ ಟಾಟಾ ಸುಮೋ ಬಾಡಿ ಮೇಲೆ ಕೂತ್ಕೊಳ್ಳೋದಕ್ಕೆ ಯಾವುದಕ್ಕೂ ಅವಕಾಶ ಇಲ್ಲ. ಅದನ್ನ ನೀವು ತಾವು ಮಸೀದಿಗಳಲ್ಲಿ ಹೇಳಬೇಕು. ಮಸೀದಿಗಳಲ್ಲಿ ಇದ್ರದ್ದು ಯಾವುದಕ್ಕೂ ಅವಕಾಶ ಇಲ್ಲ ಅಂತ ಹೇಳಬೇಕು. ಒಂದು ಅವ್ರಿಗೆ ತೊಂದರೆ ಆಗ್ಬೋದು ಅಥವಾ ಇನ್ನೇನೋ ಒಂದು ಬೇರೆ ಥರ ಆಗ್ಬೋದು. ಹಾಗಾಗಿ ದಯವಿಟ್ಟು ಇವೆಲ್ಲ ಆಕ್ಷನ್ ಕೊಡಬೇಕು. ಜೊತೆಗೆ